ಕೋಳಿ ಮೊಟ್ಟೆ ಇಡ ಬೆಂಕಿ ಕೋಳಿ 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 ಬಿಟ್ರೆ ಸಿಗಂಗಿಲ್ಲ ಮಸ್ತ್ ಕೋಳಿ ಜಬರ್ದಸ್ತ್ ಕೋಳಿ ಬಿಟ್ರೆ ಸಿಗಂಗಿಲ್ಲ. ಬರ್ರಿ 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 ಅಕ್ಕಾರ ನಿಮ್ ರೇಟ್ ಹೆಂಗ? ಅಯ್ಯೋ ಮುದು ಬಾಡ್ಯ ಮುದು ತಟ್ಟಿಗಿ ನನ್ನ ರೇಟ್ ಹೆಂಗಂತ ಕೇಳ್ತೀಯ? ಅಲ 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 ಎಟ್ಟಿರ್ಬೇಕು ನಿಂದ? ತುಂಬೆ ಬಂದೈತಿ ನಿನಗೇನ? ಇಲ್ಲ ನಾನ್ ಕೇಳಿದ್ದು ನಿಮ್ ರೇಟ್ ಅಂದ್ರೆ ನಿಮ್ ಕೋಳಿ ರೇಟ್ ಏನ್ ಇಟ್ಟಿರಿ ಅಂತ ಕೇಳಿದ್ದು. ನೆಟ್ಟಗ್ ಬಗಳು ಹಂಗ ಕೇಳ ಮತ್ತೆ ಅದನ್ನ ಬಿಟ್ಟು ನಿಮ್ ರೇಟ್ ಹೆಂಗ ಅಂದ್ರ ಹೋಲ್ ಬಿಟ್ಟು ಬೇಜಾರ ಬೇಡ್ರಿ. ಕೋಳಿ ರೇಟ್ ಹೆಂಗ್ರಿ? ಕೋಳಿ ರೇಟ 600 ರೂಪಾಯಿ. ಏನೋ 600? ಏನ್ರಿ ಅಕ್ಕಾರ 400 ರೂಪಾಯಿಗೆ ಸಿಗ್ತತಿ 600 ಅಂತೀರಪ್ಪ. ಬಾಳ ಆತಿದ ರೇಟ್. ಅಯ್ಯ ನಮ್ ಕೋಳಿ ಎಲ್ಲರಂತಲ್ಲ ಬಾರಿ ಫ್ರೆಶ್, ಯಾವ್ದು ಕಾಯಿಲೆ ಕಸಾಲಿ ಬಂದಿಲ್ಲ. ಇಲ್ಲಿ ನೋಡಿ ಇದು ಕರ್ಗ ಬೆಳಗ ಐತಲ್ಲ ಬಾರಿ ಅದೃಷ್ಟ ಕೋಳಿ ಇದು. ಕರ್ಗ ಬೆಳಗ ಐತಲ್ಲ ಒಂದು ಕೇಳಿ ನೋಡಿ ಇಲ್ಲ ಆ ಕರ್ರಂದೊಂದು ಅದು ಒಂದು ಕೋಳಿಗೆ ಭಾರಿ ರೇಟು. ಅದು ಶಕ್ತಿ ಬಾಳ ಅಂತೇಳಿ ಅದ್ರ ಮರಿ ಇದು ಕರ್ಗ ಬೆಳಗ ಐತಿ. ಯಾಕೆ ಇದ್ರಪ್ಪ ಬೆಳಗೈತೆ ಇದ್ರವ್ ಕರ್ಗೈತಿ, ಎರಡು ಮಿಕ್ಸ್ ಆಗಿಬಿಟ್ಟು ಹಿಂಗ್ ಹುಟ್ಟೈತಿದು ಗೊತ್ತೈತನ? ಹಾ ಹೌದು, ಒಂದು ಕರ್ರ ಅಂತ ಕೋಳಿ ಬರ್ತೈತಲ್ಲ ಅದಕ್ಕೇನ ಅಂತಾರಪ್ಪ, ಆ ತಳಿ ಏನ್ರಿ ಇದು? ಅದೇ ತಳಿ ಗೊತ್ತನ? ಅವೇ ಅದು ಮಿಶ್ರ ತಳಿಯಾಗಿ ಈ ತಳಿ ಬಂದಿರೋದು. ಈ ಕೋಳಿ ಅಂದ್ರೆ ಏನಂತ ತಿಳ್ಕೊಂಡಿ ನೀನು? ಇದ್ರ ರೇಟ್ ನೀ ತಗೊಂಡು ಹೋಗಿ ತಿಂದು ನೋಡ ಹೆಂಗ ಕಸುವಾಗಿ ಎದ್ದು ನಿಂದಿರ್ತಿ ಗೊತ್ತಾ? ಆದ್ರೂ 600 ಬಾಳ ಆತ್ರಿ ಅಕ್ಕಾರ. 500 ಕೊಡ್ಲೇನ್ರಿ? 550 ರೂಪಾಯಿ ಲಾಸ್ಟ್. ಬ್ಯಾಡ ಅಂದ್ರೆ ಹೋಗಪ್ಪ, ನಾ ಬೇರೆ ಕಡೆ ಮಾರ್ತಾನೆ ತಗ. ಇರ್ಲಿ ಕೊಡ್ರಿ. ನಾಟಿ ಕೋಳಿ ಅದು ತತ್ತಿ ಇಡ್ತೈತಿ, ಆ ಕರೆ ಹುಂಜಕ್ಕ ಕರೆ ಕೋಳಿ ಅಂತೀರಿ ಮರಿ. ಕೊಡ್ರಿ ಹಂಗಾರ ಕೊಡ್ರಿ. ರೊಕ್ಕ ಕೊಡ ತಗೋರಿ. ಅಂದಂಗ ನಿಮ್ಮೂರ್ರಿ? ಇಲ್ಲೇ ಬಾಜು ಕಲ್ಗಟ್ಟಿಗೆ ಏನ್ರಿ? ಒಂದ ಕೋಳಿ ತಂದಿರೇನ್ರಿ? ತರ್ಬೇಕು ಒಂದು 4-5 ಕೋಳಿ ಒಮ್ಮೆ ಅಂತ ಆಸೆ ನನಗೂ. ಅದ್ರಿಗೆ ಏನ್ ಮಾಡೋದು ಆಗಲ್ಲ. ಅದಕ್ಕೆ ಒಂದೇ ತಂದೀನಿ ನೋಡ. ನಾಳೆ ಆತು ತರ್ತೀನಿ ಒಂದು, ಇಲ್ಲ ನಾಡ್ದು ತರ್ತೀನಿ. ಒಟ್ಟು ಕೈಲಾದ ಮಟ್ಟಿಗೆ ಪ್ರಯತ್ನ ಪಟ್ಟು ತರ್ತೀನಿ ಕೋಳಿ. ಹೌದಾ, ಸರಿ ಆಯ್ತು ರೀ. ಗಟ್ಟೆ ಹಿಡ್ಕೋರಿ ಬೆಂಕಿ ಕೋಳಿ. ತಿನ್ರಿ ಉಪ್ಪು ಖಾರ ಹಾಕಿ. ಅಡ್ಡಿ ಇಲ್ಲ. ಇವತ್ತೊಂದು 500 ರೂಪಾಯಿ ಖರ್ಚಿಗೆ ರೊಕ್ಕ ಆದ್ವಾಳ. ಮನ್ನಿಗೆ 400 ಅಚ್ಚಿ ಮನೆ ಕೋಳಿ ಭಾಳ ತೆಳ್ಳಗಿತ್ತು ಅಂತೇಳಿ ಬರೀ 400 ರೂಪಾಯಿಗೆ ಆಗಿತ್ತು. ಈ ಕೋಳಿ ಅಡ್ಡಿ ಇಲ್ಲ, ಕದ್ರೆ ಒಂಚೂರು ಚಲೋ ಕೋಳಿನ ಕದಿಬಿ. ಈ ಸಲ ಒಂದು ಹುಂಜ ಕದಿಬೇಕು. ಈ ಐಡಿ ರೀ ಹಾಳಾದ ನನ್ನ ತಲೆ ಕಲ್ಲಚ್ಚಕ್ಕೆ ಮೊದಲೇ ಬಂದಿಲ್ಲ ನೋಡು ತಲೆಯಾಗ. ಎಷ್ಟು ರೊಕ್ಕ ದುಡಿಬೋದಿತ್ತು ಇಷ್ಟೊತ್ತಿಗೆ. ತಿಂಗಳ ಖರ್ಚಿಗೆ ರೊಕ್ಕ ಹಿಂಗ ಬಿಟ್ರೆ ಇದ್ಯಾಕ ಭಾಳ ಆತ್ ನೋಡಿ ಗಿರ್ಜಿ. ನಿಮ್ಮ ಸಿದಿಗಿ ಕಟ್ ಸಿಂಗಾರ ಮಾಡ್ಲಿ, ನಿಮ್ಮ ಹೆಣ ಎತ್ಲಿ, ನನಗಂತರೂ ಸಾಕಾಗೈತವ ಯವ್ವ ಆತಾಗ. ಇಲ್ಲಡ ಬಿಡಾಡ್ಯಾರ, ನಾ ಹೇಳಾಕತ್ತೀನಿ ಒಬ್ಬೊಬ್ಬಕಿಗೆ ಹಿಂಗ ಅಂತಿದ್ರಿ. ನಾ ಕರೆ ನಾ ಅದ ಕೆಲಸನ ಮಾಡಕ್ಕೆ ಮತ್ತೆ ಏನ ಮಾಡ್ಲಾರ್ದನ್ನ ಮಾಡಿ 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 ಅಂದ್ರೆ ನಾ ಅದನ್ನ ಮಾಡಕ್ಕೆ. ನನಗೆ ಗೊತ್ತಿಲ್ರಿ ಗಿರ್ಜಿ, ನಾ ಏನು ಈ ಊರಾಗಿದ್ದು ನಿನ್ನಿ ಮೊನ್ನೆ ಅದೇನೆನ್ಲೇ ಕಲವ. ನನ್ನ ಹೆಸರು ನನ್ನ ಬಾಯಾಗ ಬರಾಕತ್ತೈತಿ ನಿಮ್ಮ ಕಾಟಕ್ಕತ್ತಾಗ. ಅಲ್ಲ ಕಲವ, ನಾ ಏನು ಈ ಊರಾಗ ನಿನ್ನಿ ಮೊನ್ನೆಯಿಂದ ಅದೇನಿ? ಅಲ್ಲ ಎಷ್ಟು ವರ್ಷ ಆಯ್ತು ನಾ ಈ ಊರಾಗಿದ್ದು? ಎಂದಾರ ಮಾಡೇನ ನಾ ಕೆಲಸನ? ಮತ್ತಲ್ಲ ಮನೆ ನಾನು ಕೋಳಿ ಹೋತು, ಇವತ್ತೆಲ್ಲ ಒಂದು ಹೋಗೈತಿ. ಮತ್ತೆ ಇನ್ನು ಎಷ್ಟು ಮಂದಿ ಕದಿಬೇಕಂತ ಮಾಡಿ ಈಗ ಬಂದಿರ್ಬೇಕು ನಿನ್ ತಲೆಯಾಗಿಂತ ಅದು ದುರ್ಬುದ್ಧಿ. ಇಲ್ಲ ಏನಿಲ್ಲ, ನಾನಂತರೂ ನಿಜವಾಗ್ಲೂ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ. ನನಗೆ ಊರಾನವ್ರು ಎಲ್ಲರೂ ಸೇರಿ ಕಿರಿಕಿರಿ ಮಾಡಾಕತ್ತಾರ, ನಂಗೆ ನೆಮ್ಮದಿ ಕೊಡವಲ್ರು ಅಂತ ಕಂಪ್ಲೇಂಟ ಕೊಡೈಕ್ ನಾ. ನೋಡವ ಈಕಿನ ಅಂಗಳದಾಗ ಆಡಾಕತ್ತಿದ್ ಕೋಳಿ ಕಾಣವಲ್ತ, ಇದಕ್ಕಿದ್ದಂಗೆ ಕೋಳಿ ಕಳ್ತನಾಗತ್ತಾವು. ಮೊನ್ನೆ ಅವಜ್ಜಿ ಮುದುಕಿ ಹಾಕಿ ಹುಡುಮಲ್ಲಜ್ಜಿ ನಿನ್ನ ಮ್ಯಾಗ ಬಂದ್ಲವಲ್ಲ, ಅವಾಗ ಸುಮ್ಮನಿದ್ದಿ. ನಾವು ಕೇಳಿದ್ರೆ ಕಂಪ್ಲೇಂಟ್ ಕೊಡ್ತಾನಂತೀಯನ? ಕೊಡ್ ನಡಿ ಕಂಪ್ಲೇಂಟ್. ಹಂಗಾರೆ ನಾನು ಬರ್ತೇನೆ. ನನಗೆ ಅದು ಹೆಂಗೆ ನೀವು ನನಗೆ ನಾನು ಕೋಳಿ ರೊಕ್ಕ ಕೊಡೋದಲ್ಲ, ನಾನು ನೋಡ್ತೇನೆ. ನನಗದೆಲ್ಲ ಗೊತ್ತಿಲ್ಲ ಗಿರ್ಜಿ, ನಾನು ಕೋಳಿ ರೊಕ್ಕ ನನಗೆ ಬೇಕು. ಕೋಳಿ ರೊಕ್ಕ ತೊಗೊಂಡು ನಾನು ಏನು ಮಾಡಲಿ ಯವ್ವ ತಾಯಿ? ಏನು ಹೇಳ್ಬೇಕಂದ್ರೆ ನನ್ನ ಕೋಳಿ ಬಂಗಾರದಂತದಿತ್ತ ಯವ್ವ, ತತ್ತಿ ಇಡ್ತಿತ್ತ ಯವ್ವ. ನನ್ನ ಕೋಳಿ ನಿಲ್ದಂಗೆ ಮಾಡಿಬಿಟ್ಟಲ್ಲ ಗಿರ್ಜಿ. ಯಾಕೆ ಯಾವಾಗ ಬಂದಿದ್ದೆ ನನ್ನ ಮನೆ ಅಂಗಳಕ್ಕೆ ನೀನು? ಯಪ್ಪ ದೇವ್ರೇ, ನಾ ಇನ್ನು ಯಾವ ರೀತಿ ಹೇಳಲಿ, ಹೆಂಗೆ ಹೇಳಲಿ ನಿನಗೆ? ನನಗೇ ತಿಳಿಲಾರ್ದಂಗೆ ಆಗ್ಬಿಟ್ಟತ್ ಹೋಗತ್ತಾಗ. ಅಯ್ಯೋ ದೇವ್ರೇ, ಎಂತದಪ್ಪ ಅಂತ ನನತ್ತದ. ಅಲ್ಲ ನನಗೆ ಕರೆನ ಗೊತ್ತಿಲ್ಲ ಯವ್ವ ತಾಯಿ. ಇನ್ನು ಎಲ್ಲಾರ ಕೊಟ್ಟು ಹೊಡೆದಾಡ್ಬೇಕಾತ್ ನಾನು ಇಲ್ಲಿದ್ರಲ್ಲ ನಿಮ್ಗೆ ಕಿರಿಕಿರಿ. ನಾನು ಶಾಂತಕ್ಕರ ಮನೆಗೆ ಹೋಗ್ತೇನತ್ತಾಗ. ಯಾಕ ತಡ್ರಿ ಗಿರ್ಜಿ ತಡಿ, ನೀನು ಬೇಜಾರು ಮಾಡ್ಕೋಬೇಡ ಕಲವ. ಜಯಕ ಯಾಕ ಗಿರ್ಜಿ ನಾ ಕದ್ದಿಲ್ಲ ಅಂತ ಇಷ್ಟ ಕೇಳಕತ್ತಾಳ. ಯಾಕೆ ನಾವು ಪಾಪ ಒಂಚೂರು ನಂಬಬಾರ್ದಕ್ಕಿನ್ನ? ಪ್ರೇಮಿ, ನನ್ನ ಬಂಗಾರದಂತ ಪ್ರೇಮಿ, ನೀನು ಇಂಥ ಮಾತಾಡಿದ್ಯಾ? ಅಯ್ಯೋ ದೇವ್ರೇ. ಇಲ್ಲಡಿಲ್ಲ, ಕಲ್ಲಿನ ವೀಣೆಯ ಮೀಟಿದರೇನು ನಾದವು ಹೊಮ್ಮುವುದೇ, ಕೋಳಿ ಕದಿಯದ ನನ್ನನು ನೀ
ಪ್ರೇಮಿ, ನನ್ನ ಭಾಗದ ದೇವರಾಗಿಬಿಟ್ಟಲ್ಲ ನೀನು. ಕರೆನ ನನ್ನ ಭಾಗದ ದೇವರಾಗಿಬಿಟ್ಟೆವ ನೀನು. ನಾನು ಹೇಳ ನಿನಗೆ ಕರೆನ ನಾ ಕೋಳಿ ಕದ್ದಿಲ್ಲ ಪ್ರೇಮಿ. ಪ್ರೇಮಿ ಒಟ್ಟು ತಿಂದ್ರ ತಿನ್ರಿ. ಸಾಕ್ ತಣ್ಣಗಿರ. ಏನಿಬ್ರು ಕೂಡ ರೊಕ್ಕ ಹಂಚ್ಕೊಳಕತ್ತೀರನ ಹೆಂಗ್ ಮತ್ತೆ? ಅಯ್ಯೋ ನೀನು ಊರ್ ಮಧ್ಯಾಹ್ನದಾಗ ಒಯ್ದಿಟ್ಟು ಬರ್ಲಿ. ನೋಡ ನಿನ್ನ ಹೆಂಟಗಾಲಿ ಏರಿಸ್ಲಿ ಏನು ಕಾಡ್ತೀಯ ತೀರ. ಅಲ್ಲ ನೀನು ಇದು ಏನ ಇಬ್ರು ಹಂಚ್ಕೊಳಕತ್ತೀರಂತ. ಏನ್ ನೀನು ಕೋಳಿ ಡೈಮಂಡ್ ಇಡ್ತತ್ ನೋಡು, ದಿನ ಒಂದೊಂದು ವಜ್ರ ಮುಕ್ಕಳಾಗಾಯಿಸಿ ಅದನ್ನ ಮಾರಿ ಅರ್ಧ ಅರ್ಧ ಪಾಲ್ಗಡಿ ತಗೋತೀವಿ. ಕೋಟಿಗಟ್ಲೆ ಬರ್ತತ್ ನೋಡ್ರಿ ರೊಕ್ಕ. ಬರೋದ್ ಕಿಮ್ಮತ್ ಸಿಳಿ ಮಿಳಿ ಒಂದು 300 ಬಂದಿತ್ತ, 400 ಬಂದಿತ್ತ, ಅದನ್ನ ಮತ್ತೆ ಹಂಚ್ಕೊಂತೇವೆ ಬೇರೆ ಅಂತ. ಎದಕ್ ಮರ್ಯಾದಿ ತೆಗಿತೀವ ತಾಯಿ ನಮ್ದು? ಇಲ್ಲೋಡ ನಮಗಂತೂ ನಾ ಹೇಳ್ತೇನೆ ಕೇಳೋ, ಕದ್ದಿಲ್ಲ. ಪ್ರೇಮಿನ ಮಾತು ಕೇಳೋ. ನಾನು ನನ್ನ ಮೇಲೆ ನಂಬಿಕೆ ಇಡಾತಾಳಕಿ ನನ್ನ ಪ್ರೇಮಿ. ಆಕಿ ಹೇಳ್ದಂಗೆ ನೀ ಮತ್ತೆ ನನ್ನ ಬಾಯಿಗೆ ಬರ್ತಾವು. ನಾ ಕದ್ದಿಲ್ಲ ಯಾವೇ ಕದ್ದಾಳಕಿನ್ ಕೇಳ್ಕೊ ನಡಿ. ಇಷ್ಟು ಸೊಪ್ಪು ನೋಡಿಕಿಗೆ ನನಗೆ ಗೊತ್ತು ಈಕಿನೇ ಕದ್ದಿರೋದು. ಲೇ ಪ್ರೇಮಿ, ನಿಂದು ಕೋಳಿ ಕಾತನಾಗೈತಿಲ್ಲ, ಮತ್ತೆ ನೀ ಗಿರ್ಜಿ ನಂಬ್ತಿ ನೀನು? ಹಡ್ಬಿಟ್ಟು ಯಾಕ ನಾಟಕ ಮಾಡಕತ್ತೀಯನ? ಅಲ್ಲಿ ಮನಿ ಕಡೆ ಅಂದಕ್ಕೆ ನೀನು ಆಕಿ ತಗೋ ಕದ್ದಿರೋದು ಗಿರ್ಜಿ ಬಿಡೋದು ಬೇಡಕಿನ್ನ ಅಂತೇಳಿ. ಅಯ್ಯೋ ಅಂದ್ಯಾ, ಆಕೆ ಯಾಕೆ ಭಾಳ ಕದ್ದೇ ಇಲ್ಲ ಅಂತಾಳಲ್ಲ ಇವ. ಅದಕ್ಕೆ ಯಾಕೆ ನನಗೂ ಒಂದು ಕ್ಷಣಕ್ಕೆ ಪಾಪ ಅನ್ನಿಸ್ತಷ್ಟೇ. ಪಾಪ ಪೀಪೆ. ಲಕ್ಷ್ಮಿ, ಯಾಕೆ ಹಂಗೆ ಮಾತಾಡಕ್ ಹೋದಿ? ಅಕ್ಕ, ನಿಂಗೆ ಬೇಕಾದ್ರೆ ನೀನು ಅನಿಸ್ಕೊ, ನಂಗೇನು ಹರ್ಕತ್ ಬಿದ್ದಿಲ್ಲ. ಅಲ್ಲ ಅವ್ರು ಮಾತಾಡೋ ಮಾತು ನೋಡಕ್ಕ, ನಮ್ಮವ್ವ ತಾರತಮ್ಯ ಮಾಡಿದ್ಲನ. ನೀ ಪ್ರೆಗ್ನೆಂಟ್ ಅದಿ ಅನ್ನಿದ್ದಕ್ಕೆ ಹುಂಚಿ ಚಿಗಳಿ ಮಾಡಿಕೊಟ್ಲು, ಅನು ಅಕ್ಕ ಇಲ್ಲಂದ ಮಾಡ್ಕೊಡ್ಲಿಲ್ಲ. 1-2 ಅವ್ರು ಮಾತಾಡಿದ್ದು ಅದೊಂಥರ ನೋಡೋರ್ಗೆ ಹೆಂಗಾಕತಿ ಹೇಳೋದು. ಅಯ್ಯೋ ಇವ್ರವ ಸರಿ ಇಲ್ಲ ಅನ್ನಂಗ ಅಲ್ಲ. ನನ್ನ ಮುಂದೆ ನಿಂತು ನಮ್ಮ ಹೋಗಂದ್ರೆ ನಾನು ಯಾಕೆ ಅನಿಸ್ಕೊಳಕ್ಕ? ನೋಡಕ್ಕ, ನೀನು ಈ ಮನೆ ಸೊಸೆಯಾಗಿ ಅನಿಸ್ಕೋಬಹುದು, ಆದ್ರೆ ನಮ್ಮಪ್ಪ ನಮ್ಮವನ ಮಗಳಾಗಿ ನಾನು ನಮ್ಮವ್ಗೆ ಯಾರ ಅಂದ್ರೆ ನಾನು ಅನಿಸ್ಕೊಳ್ಳಲ್ಲ. ರಿಟರ್ನ್ ನಾ ಹೇಳಕ್ಕೆ ಅಲ್ಲ. ಆತು, ಆದ್ರೂ ದೊಡ್ಡೋರಲ್ಲ, ಅದಕ್ಕೆ ಹೇಳಿದೆ ಸುಮ್ಮನೆ ಯಾಕೆ ವಾದ ಮಾಡೋದು ಅಂತ ಅಷ್ಟೇ. ಹಂಗಾರೆ ನಿಂಗೆ ಹೋಗಿ ಬೈದಿದ್ದು ನಿಂಗೆ ಬೇಜಾರಾಗ್ಲಿಲ್ಲನ? ಬೇಜಾರಾತು. ಅದು ಏನು ಮಾಡೋದು? ಅವ್ರಿಗೆ ಏನು ಹೇಳೋದು ಹೇಳು? ಅವ್ರು ಇರೋದೇ ಹಂಗದಾರ, ಅವ್ರು ನಡ್ಕೊಳ್ಳೋ ರೀತಿನೂ ಹಂಗೆ ಐತಿ. ಅವ್ರು ಇರೋದು ಹಂಗಿರ್ಬೋದು, ಎಲ್ಲರ ಹತ್ರ ಇರಲಿ, ನನ್ನ ಹತ್ರ ಇರೋದು ಬೇಡ. ಅದಕ್ಕೆ ಇವತ್ತು ಉತ್ತರ ಕೊಟ್ಟಿದ್ದು. ಇನ್ನೊಂದ್ಸಲ ನನ್ನ ಇದ್ರಿಗೆ ಮಾತಾಡ್ಬೇಕಂದ್ರೆ ಯೋಚನೆ ಮಾಡ್ತಾರೆ. ಅಲ್ಲ ಅವ್ರು ಮಾತಾಡೋದು ನೋಡಿ ಹೆಂಗೈತಿ. ನೀವು ಹಂಗೆ ಮಾಡ್ದೆ ಅದಕ್ಕೆ ಅಂದಿದ್ದು. ನೀವು ಮತ್ತೆ ಹಳ್ಳ್ಯಾಗ ಇದ್ರಲ್ಲ, ಅವ್ರು ಮತ್ತೆ ಅವ್ರು ಹಳ್ಳ್ಯಾಗ ಇದ್ದಾರಲ್ಲ, ಮಾಡ್ಕೊಡ್ಬೇಕಿತ್ತು. ಏನು ತಿಂತಾರೆ ಅದನ್ನೆಲ್ಲ ರುಚಿ ರುಚಿಯಾಗಿ. ಯಾಕೆ ಅನೋಕ ಹೋಟೆಲ್ ಇದ್ದಾಗ ಪಾಪ ತಡಿ ಅದನ್ನು ತಿಂತಾಳೆ ಇದನ್ನು ತಿಂತಾಳೆ ಅಂತೇಳಿ ಅವ್ವ ಅದು ಎಂಥದ ಉಂಡೆ ಅಂತ ಚಕ್ಲೆ ಅಂತ ಅವು ಏನೇನೋ ಮಾಡ್ಕೊಂಬಂದು ಕೊಟ್ಟಿಲ್ಲನ? ಕೊಟ್ಟೇ ಇಲ್ಲ ಅಂದ್ರೆ ಒಂದು ಮಾತಪ್ಪ, ಮಾಡ್ಕೊಂಬಂದು ಕೊಟ್ಟಾಳ. ಅವಾಗ ಇವ್ರು ನೋಡಿಲ್ಲ ಅಂದ್ರೆ ನಾವೇನು ಮಾಡ್ಬೇಕು? ಇವರು ಹಳ್ಳಾಗಿದ್ದಾರೆ ಅಲ್ಲ, ಏನು ತಿಂತಾಳ ಹೋಟೆಲ್ ಇದ್ದರಿಗೆ ಏನು ಕೊಡ್ಬೇಕು ಅಂತೇಳಿ ಇವರೇ ಮಾಡ್ಕೊಂಬಂದು ಕೊಡ್ಬೋದಿತ್ತಲ್ಲ. ತಮ್ಮ ಕೈಲೇನು ನೀಗಲ್ಲ. ಮಂದಿಗೆ ಮಾತಾಡಕ್ಕೆ ಹೇಳೋ 108 ಮಾತಾಡ್ತಾರೆ. ನೀನು ನೋಡಕ್ಕ ಸುಮ್ಮನೆ ಇದ್ಬಿಡ ಅಷ್ಟೇ. ಹೋಗ್ಲಿ ಬಿಡ, ಬೇಜಾರು ಮಾಡ್ಕೊಬೇಡ ಆಯ್ತಾ? ಸರಿ, ಈಗ ಉತ್ತರ ಸರಿಯಾಗಿ ಕೊಟ್ಟಿಯಲ್ಲ. ಈಗ ಇನ್ನೊಂದ್ಸಲ ನೀನು ಇದ್ರಿಗೆ ಮಾತಾಡಲ್ಲ. ಅನ್ನಂಗ ಅಕ್ಕ, ಮತ್ತೇನೋ ಹೇಳ್ಬೇಕಂದ್ರೆ ನೆನಪಾರಿದೆ. ಆಮೇಲೆ ನಾವು ಕಾಣವಳ್ಳಲ್ಲ. ಬಂದೆ ಅಮ್ಮ, ನಿನ್ ಕಿವಿ ಕೇಳ್ತಾ ಐತೆ? ಈಗೆಲ್ಲ ನಮ್ಮ ಕಿವಿ ಕೇಳ್ತವ. ಕೆಪ್ಪಿ ಅನ್ನಂಗೆ ಇಲ್ಲ ನಮ್ಗೆ ಯಾರು. ಈಗ ಇನ್ನು ಊರಾಗ ಎಲ್ಲರೂ ಆರಾಮಾಗಿ ಅಡ್ಡಾಡ್ಬೋದು ಬಿಡಂಗಾರ. ಯಾರಿಗೇನಂತ ನಾನು ಸುಮ್ಮನೆ ಏನಾರ ಒಂದು ಹೇಳ್ತಿರವ ಆತಾಗ. ನೀ ಯಾವಾಗ ಬಂದೆ? ಏನು ಹಂಗ ಬಂದಿದ್ದೇನ? ಅವ ಗಿರ್ಜಕಾರ ಇತ್ತಲ್ಲ, ಹುಂಚಿಕಾಯಿ ತಗೊಂಡು ಹುಂಚಿ ಟಕ್ ಮಾಡಿದ್ಲಾ, ಕೊಡಾಕ್ ಬಂದಿದ್ದೆ. ಚಲೋ ಆತ ಅಕ್ಕ. ನಾನಿನ್ ಬರ್ತೀನಕ್ಕ. ಅಶ್ವಿನಿ ಅಲ್ಲೇ ಕಾಣವಳ್ಳಲ್ಲ? ಅಶ್ವಿನಿ ಅದೇನ ಆಕಿ ಗೆಳತಿ ಮನೆಗೆ ಅಂತ ಹೋಗ್ಯಾಳ. ಹೌದನ? ಆಕಿನೂ ಭಾಳ ಸೀರಿಯಸ್ ಆಗಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾಳೆ. ಈಗ ಹೊರದೇಶಕ್ಕೆ ಹೋಗಿ ಓದ್ಬೇಕು ಅನ್ನೋದು ಆಸೆ ಅಲ್ಲ, ಹಂಗಾಗಿ ನನ್ನ ಮಾರ್ಕ್ಸ್ ಚಲೋ ತೆಗಿಬೇಕು ಅಂತೇಳಿ ಭಾಳ ಒಂದು ಕಷ್ಟಪಟ್ಟು ಓದ್ತಾ ಇದ್ದಾಳೆ. ಹೌದನಕ್ಕ? ಆಗಲಿ ಬಿಡ, ಅನುಕೂಲ ಆಯ್ತಕ್ಕ. ಹೊರದೇಶಕ್ಕೆ ಹೋಗಿ ಓದೋದು ದೊಡ್ಡ. ಆಕಿ ಹೋಗ್ತೀನಿ ಅಂತಿರ್ಬೋದು, ಕಳ್ಸಕ್ಕೆ ಅನುಕೂಲ ಈ ಮನ್ಯಾಗೂ ಐತಿ. ಅವ್ರ ಪಾಟೀಲ್ ಅಂಕಲ್ ಭಾಳ ಸಪೋರ್ಟಿವ್ ಅದಾರ, ಭಾಳ ಚಲೋ ಅದಾರಮ್ಮ. ಮಕ್ಕಳಿಗೆ ಭಾಳ ಪ್ರೀತಿಯಿಂದ ಅವ್ರಿಗೆ ಏನು ಒಂದು ಓದಕ್ಕೆ ಅವಕಾಶ ಮಾಡಿಕೊಡ್ಬೇಕೆಲ್ಲ ಮಾಡ್ತಾ ಇದಾರ. ದುಡ್ಡಿಂದು ಏನು ಕಷ್ಟ ಇಲ್ಲ, ಅನ್ಕೋತಾಳ, ಹೋಗಿ ಬರ್ತಾಳೆ. ಈಗ ನಾನು ಅನ್ಕೊಂಡ್ರೆ ಆಕೈತನಕ ಹೇಳ. ನಾನು ಈಗ ನೀ ಕೊಡ್ತೇನೆ ಅಂದಿ ಕರೆ, ಬಟ್ ನಾನೇ ಬೇಡ ಅಂದೆ. ನಿಂಗೆ ಲೋನ್ ಮಾಡಿಸಿ ಓದ್ತದೆ. ನಮ್ಮಂತಾರೆಲ್ಲ ಇಲ್ಲೇ ಇದು ಮಾಡ್ಬೇಕು ಅಲ್ಲ. ಇಲ್ಲಿದ್ದು ಓದಿದ್ರೆ ಏನು ನಾವು ಮುಂದುವರೆಲ್ಲ ಅನ್ನಂಗಿಲ್ಲ. ಅಲ್ಲಿ ಹೋಗಿ ಮಾಡೋದನ್ನ ನಾವು ಇಲ್ಲೇ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಮಾಡ್ಕೋಬೋದು. ಏನೇ ನಮ್ಮಿಂದ ಒಂದು ಉಪಯೋಗ ಆಕೈತೆ ಅಂದ್ರೆ ನಮ್ಮ ದೇಶಕ್ಕೆ ಆಗಲಿ, ಬೇಕಾದ್ರೆ ಹೊರದೇಶದಾಗ ಓದಲಿ, ಆದರೆ ಕೆಲಸ ಮಾತ್ರ ಬಂದು ನಮ್ಮ ದೇಶದಾಗ ಮಾಡನ್ಬೇಕು. ಹೌದಿಲ್ಲ? ನಮ್ಮ ದೇಶದ ಯುವ ಶಕ್ತಿ ಒಂದು ತಲೆ ಓಡಿಸೋದಾಗಿರ್ಬೋದು, ಅವ್ರದ್ದು ಏನೇ ವಿದ್ಯೆ ಇದ್ರು ನಮ್ಮ ದೇಶಕ್ಕೆ ಉಪಯೋಗ ಆಗಲಿ. ಹೌದಿಲ್ಲ? ಮುಂದೆ ಬರ್ತೈತಿ. ನಾವು ಯಾಕೆ ಹೋಗಿ ಇನ್ನೊಂದು ದೇಶ ಮುಂದೆ ಮಾಡ್ಬೇಕು? ಹೌದಿಲ್ಲ? ಸರಿ. ಮತ್ತೆ ಸಮಾಚಾರ ಹೋಗ್ಬೇಕನ್ ಕಾಲೇಜಿಗೆ? ಹ್ಞೂ ಅಕ್ಕ, ಲೇಟ್ ಆಯ್ತು. ಮಾತಾಡ್ಕೊಂತಿಲ್ಲ ನಿಂತೇನೆ ನೋಡು. 11 ಟೈಮ್ ಅಕ್ಕ ಬರ್ತೀನಿ. ಆದರೆ ಅಕ್ಕ, ಯಾವಾಗ ನೋಡಿದ್ರು ಇವರು ಕಮಲಮ್ಮಂಟಿ ಇಲ್ಲೇ ಇರ್ತಾರಲ್ಲ, ಈಗ ಏನು ಇಲ್ಲೇ ಇರ್ತಾರ ಏನು ಹೋಗ್ತಾರ? ಅಂತೆಲ್ಲ ಯಾಕೆ ಮಾತಾಡ್ತಿ? ಅವ್ರೇನು ನಮ್ಮ ಮನ್ಯಾಗ ಅದಾರ, ಅವ್ರು ತಮ್ಮನ ಮನೆ. ನೀನು ಯಾಕೆ ಇದೆಲ್ಲ ಮಾತಾಡ್ತಿ? ಸುಮ್ಮನಿರು. ಅನು ನೋಡ್ಕೊಳ್ಳೋ ಸಲುವಾಗಿ ಅದಾರ ಅವ್ರು. ಅಮ್ಮ, ನೀ ಕಿವಿಗೆ ಮಷೀನ್ ಹಾಕೊಂಡು ತಪ್ಪು ಮಾಡಿದಿ. ಯಾಕ? ಮತ್ತಿನ್ನೇನು ಕಿವಿ ಕೇಳಲಿಲ್ಲ ಅಂದಿದ್ರೆ ಆ ಮುದ್ಕಿಗೆ ಸರಿಯಾಗಿ ಕಾಟ ಕೊಡ್ಬೋದಿತ್ತು. ಆ ಕಮಲಮ್ಮಂಟಿಗೆ ಏನು ತಲೆ ಹಿಡಿಸ್ತಾಳ ಗೊತ್ತಾ? ಈಗ ಏನಂದ್ರೆ ಗೊತ್ತಾ? ಏನದ ಅಂದ್ಲ ನಿನಗ?
ನಿನಗಂದ್ಲ? ನನಗಲ್ಲ, ನಿನ್ ಸೊಸಿಗೆ, ನಮ್ಮ ಅವ್ವಗ. ನನ್ನ ಗಿಡ್ಡು ಮೂಳಿ ಬಂಗಾರದಂತ ಸೊಸಿಗೆ ಏನಂದ್ಲಕ್ಕಿ ಬಿಡಾಡಿ. ಲಕ್ಷ್ಮಿ ಸುಮ್ನಿರ. ಲಕ್ಷ್ಮಿ ಅಮ್ಮ, ಅವ್ರ ಬುದ್ಧಿ ನಿಂಗೆ ಗೊತ್ತಿಲ್ಲ, ನೀ ಏನಾರ ಒಂದು ಕಾಡ್ಸೋದಷ್ಟೇ. ಏನ್ ಅಂದಿಲ್ಲ, ಸುಮ್ನಿರ್. ನೀ ಇಕ್ಕಿ ಮಾತು ಕೇಳ್ಕೊಂಡು ಮತ್ತೆ ಜಗಳಕ್ಕೆ ಹೋದ್ಗಿದಿ. ಅಲ್ಲ, ನನ್ನ ಸೊಸಿಗೆ ಏನು ಅಂದಾಳಂತಲ್ಲ? ಏನು ಅಂದಿಲ್ಲ. ನಿನ್ ಸೊಸಿ ಒಂಚೂರು ದಪ್ಪದಾಳ ಅಂದ್ರು. ದಪ್ಪದಾಳ ಅಂದ್ಲ? ಏನ್ ಇವ್ರಪ್ಪನ ಮನೆ ತಿಂತಾಳಂತನ ನನ್ನ ಸೊಸಿ? ತಾಮನೆ ತಾ ತಿನ್ನೋದಕ್ಕೆ ಈಕಿನೇ ಇರನ್ನಲ್ಲ. ದಪ್ಪರಾಗನ ತೆಳಗರಾಗನ ಈಕಿನ ಯಾರು ಕೇಳ್ತಾರ? ಬಾರಿ ಬಿಡ ಈಕಿ ತಿಂಡಿ. ಈಗ ತೆಳ್ಳಗಾಗಿ ಶಿಲ್ಪಾ ಶೆಟ್ಟಿ ಗತೆ ಸೊಂಟ ಮಾಡ್ಕೊಂಡು ಎಲ್ಲ ಹೋಗ್ಬೇಕಾಗೈತಿಕ್ಕಿ. ಹಳೆ ಬಂದಾತು, ಮೊಮ್ಮಗ್ ಬರುವತ್ತಾತು. ಸುಮ್ಮನಿರು ಲಕ್ಷ್ಮಿ. ಸರಿ ಆಯ್ತು, ಬರ್ಲಾಕ ಲೇಟ್ ಆತ. ನಂದು ಎಕ್ಸಾಮ್ಸ್ ಅದಾವ, ಇನ್ನೂ ಹೋಗಿ ಹುಡುಕಿ ಕುಂದಿರ್ಬೇಕಂದ್ರೆ ಲೇಟ್ ಆಗತ್ತಕ್ಕ. ಸರಿ.